UPI ಮುಖಾಂತರ ಆನ್ಯುಯಲಿ 40 ಲ್ಯಾಕ್ಸ್ಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡಿರುವಂತಹ ಬೇಕರಿಗಳಾಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇದರಿಂದಾಗಿ ಬಿಸ್ನೆಸ್ ಮಾಡೋರೆಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ, UPI ಸವಾಸನೆ ಬೇಡ, ಕ್ಯಾಶ್ ಕೊಡಿ, ನಿಮ್ಗೆ ಏನ್ ಬೇಕೋ ಅದನ್ನ ಪರ್ಚೇಸ್ ಮಾಡಿ, ನಾವ್ ಇಷ್ಟಿಷ್ಟೆಲ್ಲ ಟ್ಯಾಕ್ಸ್ ಕಟ್ಟೋದಕ್ಕೆ ಆಗಲ್ಲ ಅಂತ ಡಿಸೈಡ್ ಮಾಡಿ UPI ಸ್ಟಿಕ್ಕರ್ಗಳನ್ನೆಲ್ಲ ಕಿತ್ ಬಿಸಾಡ್ಬಿಟ್ಟಿದ್ದಾರೆ. ಸೊ ಹಾಗಿದ್ರೆ UPI ಇಂದ ಟ್ಯಾಕ್ಸು ಈ ಜಂಜಾಟದಿಂದ ತಪ್ಪಿಸ್ಕೊಳ್ಳೋಕೆ ಕ್ಯಾಶೇ ಬೆಸ್ಟಾ, UPIನ ಬಿಟ್ಬಿಟ್ಟು ಕ್ಯಾಶ್ ಮಾತ್ರ ನಾವು ಯೂಸ್ ಮಾಡೋದು ಬೆಟರಾ? ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವ್ಯಾ ಶೆಟ್ಟಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆನ್ಯುಯಲಿ 40 ಲ್ಯಾಕ್ಸ್ಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿರೋರಿಗೆ ನೋಟಿಸ್ ಹೋಗಿದೆ. ಆದರೆ ಈ ನೋಟಿಸ್ ವಿಷಯದಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ನಿಂಬೆಹಣ್ಣು ಮಾರ್ತಾ ಇರ್ತಾರೆ, ಹೂ ಮಾರ್ತಾ ಇರ್ತಾರೆ, ಅವರೆಲ್ಲ ಒಂದು 10 ರೂಪಾಯಿ 20 ರೂಪಾಯಿಗೂ ಕೂಡ UPI ಸ್ಟಿಕ್ಕರ್ ಅಂಟಿಸಿರ್ತಾರೆ. ನಾವೆಲ್ಲ ಹೋಗಿ ಅಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಅದನ್ನು ಸ್ಕ್ಯಾನ್ ಮಾಡಿ ಅಮೌಂಟ್ನ ಪೇ ಮಾಡ್ತೀವಿ. ಸೊ ಈ ನೋಟಿಸ್ ಅಂತ ವಿಷಯ ಶುರು ಆದಾಗಿಂದ ಎಲ್ಲರಲ್ಲೂ ಒಂದು ಭಯ ಶುರು ಆಗಿದೆ. ಈ UPI ಟ್ರಾನ್ಸಾಕ್ಷನ್ಸ್ ಶುರು ಆದಾಗಿಂದ ಎಷ್ಟೊಂದು ಅಡ್ವಾಂಟೇಜಸ್ ಕೂಡ ನಮಗಾಗಿದೆ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಈ ಚಿಲ್ಲರೆ ಸಮಸ್ಯೆ ಬಗೆಹರಿದಿತ್ತು. ಎಲ್ಲೋ ಒಂದು ಕಡೆ ಹೋಗ್ತೀವಿ, 152 ರೂಪಾಯಿ ಆಗಿರುತ್ತೆ, ನಮ್ಮ ಹತ್ರ 200 ರೂಪಾಯಿ ಇರುತ್ತೆ. ಆ ಚೇಂಜ್ ಕೊಡೋರ್ಗೂ ಅದು ಕಷ್ಟ, ಆ್ಯಂಡ್ ಅವ್ರು ನಮ್ಮ ಹತ್ರ ಚಿಲ್ಲರೆ ಇದ್ರೆ ನೀವೇ ಕೊಟ್ಬಿಡಿ ಅಂತ ಕೇಳ್ತಾರೆ. ಅವಾಗೆಲ್ಲ ಸಮಸ್ಯೆ ಆಗ್ತಾ ಇತ್ತು. ಬಟ್ UPI ಬಂದ್ಮೇಲಿಂದ ಏನಂದರೆ ಈಗ 152 ಮಾತ್ರ ಅಲ್ಲ, 152.48 ಅಂತ ಇದ್ರೂ ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ ಅಮೌಂಟ್ನ ಪೇ ಮಾಡೋ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮೂಲಕ ಅದು ಈಸಿ ಆಗಿತ್ತು. ಬಟ್ ಇನ್ ಮುಂದೆ ಈ ತರ UPI ಇಂದ ವ್ಯಾಪಾರಿಗಳು ದೂರ ಆಗ್ತಾ ಹೋದ್ರೆ ನಮಗೂ ಕೂಡ ಅಂದ್ರೆ ಗ್ರಾಹಕರಾಗಿ ನಮಗೂ ಕೂಡ ಇದು ಸಮಸ್ಯೆ ಆಗುತ್ತೆ. ಎಲ್ಲಾ ಕಡೆ ಕ್ಯಾಶ್ ತಗೊಂಡು ಓಡಾಡೋದಕ್ಕೆ ಆಗೋದಿಲ್ಲ. ಬಟ್ ಈಗ ತೆರಿಗೆ ಇಲಾಖೆಯಿಂದ ಬಂದಿರುವಂತ ನೋಟಿಸ್ ಇಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸಿಕ್ಕಾಪಟ್ಟೆ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ. ತುಂಬಾನೇ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರ್ತೀವಿ, ಲಾಭ ನಷ್ಟ ಎಲ್ಲ ತುಂಬಾ ಸಣ್ಣ ಪ್ರಮಾಣದಲ್ಲಿರುತ್ತೆ. ಅದ್ರ ಮಧ್ಯದಲ್ಲಿ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂತ ಆದ್ರೆ, ಜೀವನ ನಡೆಸೋದೇ ಕಷ್ಟ ಇರಬೇಕಾದ್ರೆ ಇದೆಲ್ಲ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಮಗೆ ಈ ಡಿಜಿಟಲ್ ಪೇಮೆಂಟ್ ಸವಾಸನೇ ಬೇಡ ಅಂತ ಒಂದಷ್ಟು ಜನ ಡಿಸೈಡ್ ಮಾಡಿರೋದಂತೂ ಹೌದು. ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ಒಂದು ನೋಟಿಸ್ ಬಗ್ಗೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊದಲನೇದು, ನಿಮ್ಮ ಆನ್ಯುವಲ್ ಟ್ರಾನ್ಸಾಕ್ಷನ್ 40 ಲಕ್ಷ ಕ್ರಾಸ್ ಆಗಿದ್ರೆ ಅವ್ರಿಗೆ ಮಾತ್ರ ನೋಟಿಸ್ ಹೋಗಿರೋದು. ಎರಡನೇದಾಗಿ, ಪ್ರತಿಯೊಂದು ವಸ್ತು ಮೇಲೂ ಕೂಡ GST ಬರೋದಿಲ್ಲ. ಈಗ ನೀವೇನ್ ಮಾರಾಟ ಮಾಡ್ತಿದ್ದೀರಾ ಅದು GST ಅಡಿಯಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನ ನೀವು ಮೊದಲು ತಿಳ್ಕೋಬೇಕು. 2021ರಿಂದ 2024ರವರೆಗೆ ಇಷ್ಟು ವರ್ಷಗಳಲ್ಲಿ ಪ್ರತಿ ವರ್ಷ 40 ಲಕ್ಷಕ್ಕಿಂತ ಹೆಚ್ಚು ಆನ್ಯುವಲ್ ಟ್ರಾನ್ಸಾಕ್ಷನ್ಸ್ ಮಾಡಿರೋಂಥವರಿಗೆ ನೋಟಿಸ್ ಹೋಗಿರೋದು. ಇಲ್ಲಿ ನಾವು ಇನ್ನೊಂದು ವಿಷಯ ಏನು ತಿಳ್ಕೋಬೇಕು ಅಂತಂದ್ರೆ, ಬರೀ UPI ಟ್ರಾನ್ಸಾಕ್ಷನ್ಸ್ನ ನೋಡಿ ಈ ನೋಟಿಸ್ನ ಕಳಿಸಿಲ್ಲ, ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ನ ನೋಡಿ ನೋಟಿಸ್ನ ಕಳಿಸಿರ್ತಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್, ನೀವು UPI ಟ್ರಾನ್ಸಾಕ್ಷನ್ಸ್ನ ಅವಾಯ್ಡ್ ಮಾಡಿದ ತಕ್ಷಣ ಅಥವಾ ನಿಲ್ಲಿಸಿದ ತಕ್ಷಣ ನೀವು ಈ GST ಇಂದ ತಪ್ಪಿಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಹಾಗಿದ್ರೆ ಈಗ ಆಲ್ರೆಡಿ ನೋಟಿಸ್ ಪಡೆದಿರೋ ಅಂಥವ್ರಿಗೆ ಒಂದು ಟೆನ್ಷನ್ ಇರುತ್ತೆ, ಒಂದು ಆತಂಕ ಇರುತ್ತೆ, ನಾವೇನು ಮಾಡಬೇಕು ಅಂತ ನಿಮಗೆ ಗೊಂದಲ ಇರುತ್ತೆ. ಸೊ ನೀವೇನು ಮಾಡಬಹುದು ಅಂತಂದರೆ, ನಿಮಗೆ ಯಾವ ಇಲಾಖೆಯಿಂದ ಒಂದು ನೋಟಿಸ್ ಬಂದಿರುತ್ತೆ ಆ ಇಲಾಖೆಗೆ ಹೋಗಿ ಅಲ್ಲಿನ ಅಧಿಕಾರಿಗಳನ್ನ ಭೇಟಿ ಮಾಡಿ GSTಯ ನಿಯಮಗಳು ಏನಿದೆ, ಹಾಗೆ ಈಗ ನಿಮಗೆ ಬಂದಿರುವಂಥ ಸಮಸ್ಯೆಗೆ ಬೆಸ್ಟ್ ಪರಿಹಾರ, ಬೆಸ್ಟ್ ಸೊಲ್ಯೂಷನ್ ಏನು ಮಾಡ್ಬೋದು ಅಂತ ಅವ್ರ ಹತ್ರ ಕೇಳಿ ಅವ್ರು ನಿಮ್ಮನ್ನ ಖಂಡಿತವಾಗ್ಲೂ ಗೈಡ್ ಮಾಡ್ತಾರೆ. ಇನ್ನು ನಮಗೆ ಯಾವುದೇ ರೀತಿಯಾದಂಥ ನೋಟಿಸ್ ಬಂದಿಲ್ಲ, ಬಟ್ ನಮಗೆ ಗೊಂದಲ ಇದೆ, ಒಂದಷ್ಟು ಡೌಟ್ಸ್ ಇದೆ, ನಮ್ಮ ಒಂದು ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಇದು ತೊಂದರೆ ಆಗ್ಬೋದಾ, ಏನು ಮಾಡ್ಬೋದು ಏನು ಮಾಡಬಾರ್ದು, ಇದ್ರ ಬಗ್ಗೆ ನಿಮಗೆ ಮಾತಾಡಬೇಕು ಅಥವಾ ಒಂದಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಒಂದು ಸಹಾಯವಾಣಿ ಸಂಖ್ಯೆ ಇದೆ, ಟೋಲ್ ಫ್ರೀ ನಂಬರ್ ಇದು 1800-425-6300. ಈ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಖಂಡಿತವಾಗ್ಲೂ ವಿಷಯಗಳನ್ನ, ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾರೆ. ಗೊಂದಲ ಬೇಡ, ಗಾಬರಿ ಬೇಡ. ಈಗ ಬಂದಿರುವಂಥ ಸಮಸ್ಯೆ ಅಂತ ಆಗಿರ್ಬೋದು ಅಥವಾ ಈ ಒಂದು ಚಾಲೆಂಜ್ ಅಂತಾದರೂ ಆಗಿರ್ಬೋದು, ಇದನ್ನು ಎಷ್ಟು ಒಳ್ಳೆ ರೀತಿ ಇದನ್ನು ಸರ್ಕಾರ ಅಥವಾ
ಜನ ಇದನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಇದು ಸಾಲ್ವ್ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಷಯದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್. ಟೇಕ್ ಕೇರ್.